ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಾವು ನೀವು ಊಹಿಸಲಾರದಂಥ, ನಿರೀಕ್ಷೆಯೂ ಮಾಡಲಾರದಂಥ ಘಟನೆಯೊಂದು ಭಾರತದಲ್ಲಿ ಘಟಿಸಲಿದೆ. ಹಾಗಂತ ಮುನ್ಸೂಚನೆಗಳು, ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಭಾಳ ಪ್ರಮುಖವಾದಂಥ ಸಂಚಿಕೆ, ಹಲವಾರು ವಿಷಯಗಳನ್ನು ಅಡಕಗೊಳಿಸಿ ಮಾಡಿರುವಂಥ ಸಂಚಿಕೆ, ನಿಜಕ್ಕೂ ನಿಮ್ಮ ಹುಬ್ಬೇರಿಸುವಂತೆ ಮಾಡಬಹುದಾದಂಥ ಸಂಚಿಕೆ. ಪ್ರಾರಂಭದಿಂದ ಕೊನೆಯವರೆಗೂ ಬಿಂದುಗಳನ್ನು ಜೋಡಿಸಿಕೊಂಡು ಹೋಗಿ. ಯುದ್ಧ ಸಮೀಪಿಸುತ್ತಿದೆಯಾ ಗೊತ್ತಿಲ್ಲ, ಆದರೆ ಲಕ್ಷಣಗಳಂತೂ ಗೋಚರಿಸ್ತಾ ಇದ್ದಾವೆ. ಮಳೆ ಬರುವುದಕ್ಕಿಂತ ಮುಂಚೆ ಇದ್ದಕ್ಕಿದ್ದ ಹಾಗೆ ಕಾರ್ಮೋಡ ಕಟ್ಟುವ ಹಾಗೆ, ಇದ್ದಕ್ಕಿದ್ದ ಹಾಗೆ ಗುಡುಗು ಸಿಡಿಲು ಅಪ್ಪಳಿಸುವ ಹಾಗೆ ಭಾರತ ದೇಶದ ಮೇಲೆ ಯುದ್ಧ ಎರಗುವ ಸಾಧ್ಯತೆಯನ್ನು ಸದ್ಯದ ಘಟನೆಗಳು ಹೇಳ್ತಾ ಇದ್ದಾವೆ. ನಡೆದದ್ದೇನು? ನರೇಂದ್ರ ಮೋದಿಯವರು ಅಜಿತ್ ಡೋವಾಲ್, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಭದ್ರತಾ ಸಲಹೆಗಾರ ಅಜಿತ್ ಡೋವಾಲ್ ಅವ್ರನ್ನ ತಮ್ಮ ನಿವಾಸಕ್ಕೆ ಕರೆಸ್ಕೋತಾರೆ. ಏಕಾಂತದಲ್ಲಿ 40 ನಿಮಿಷಗಳ ಕಾಲ ಇಬ್ಬರೇ ಕೂತು ಮಾತಾಡ್ತಾರೆ. ಒಂದು ಕಡೆ ಪಾಯಿಂಟ್ ನಂಬರ್ 1, ಬಿಂದು ನಂಬರ್ 1. ಬಿಂದು ನಂಬರ್ 2, ನಮ್ಮ ಭೂಸೇನಾ ಮುಖ್ಯಸ್ಥ, ನಮ್ಮ ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿಯವರು ಪುರಿಯ ಜಗನ್ನಾಥಗೆ ಹೋಗಿ ದರ್ಶನವನ್ನು ಮಾಡ್ತಾರೆ. ದರ್ಶನ ಮಾಡಿ ಹೊರಗಡೆ ಬಂದು ಮಾಧ್ಯಮದವರು ಎದುರಿಗೆ ಹೇಳ್ತಾರೆ, ನಮ್ಮ ಸೇನಾ ಯೋಧರ ಕುಟುಂಬಗಳು ಚೆನ್ನಾಗಿರಲಿ, ಯೋಗಕ್ಷೇಮವನ್ನು ಬೇಡ್ಕೊಂಡು ಬಂದಿದ್ದೀನಿ, ಪುರಿ ಜಗನ್ನಾಥನ ಬಳಿ ಆಶೀರ್ವಾದವನ್ನು ಕೇಳ್ಕೊಂಡಿದ್ದೀನಿ ಅಂತ ಉಪೇಂದ್ರ ದ್ವಿವೇದಿ ಹೇಳ್ತಾರೆ. ನಮ್ಮ ವಾಯುಸೇನಾ ಮುಖ್ಯಸ್ಥ ಅಮೃತ್ಸರ್ಗೆ ತೆರಳುತ್ತಾರೆ. ಅಲ್ಲಿ ಹರ್ ಮಂದಿರ್ ಹೋಗಿ ಅವರ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಇನ್ನು ನಮ್ಮ ನೇವಿ ಚೀಫು ಉಜ್ಜಯಿನಿಗೆ ಹೋಗ್ತಾರೆ. ಉಜ್ಜಯಿನಿಗೆ ಹೋಗಿ ಮಹಾಕಾಲ ದರ್ಶನವನ್ನು ಮಾಡ್ಕೊಂಬರ್ತಾರೆ. 3 ಸೇನಾ ಮುಖ್ಯಸ್ಥರು 3 ದೇವಸ್ಥಾನಗಳಿಗೆ ಹೋಗಿ ಭೇಟಿಯಾಗಿ ದೇವರ ಆಶೀರ್ವಾದವನ್ನು ಬೇಡ್ತಾರೆ. ಕಾಕತಾಳೀಯವ ಗೊತ್ತಿಲ್ಲ. 3 ಜನರು ಕೇಳ್ಕೊಂಬಂದದ್ದು, ನಮಗೆ ಮುಂದೆ ಬರುವಂಥ ಯಾವುದಾದರೂ ಯುದ್ಧ ಮತ್ತೊಂದಾಗಿದ್ದರೂ ಅದರಿಂದ ನಮ್ಮನ್ನು ರಕ್ಷಿಸು, ನಮ್ಮ ಕುಟುಂಬಗಳನ್ನು, ದೇಶವನ್ನು ರಕ್ಷಿಸು ಅಂತ ಕೇಳ್ಕೊಂಬರ್ತಾರೆ. ಇದಕ್ಕಿಂತ ಮುಂಚೆ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಗಳ ಜೊತೆ ಒಂದು ವರ್ಚುವಲ್ ಮೀಟಿಂಗ್ ಮಾಡ್ತಾರೆ. ವರ್ಚುವಲ್ ಮೀಟಿಂಗ್ ಮುಗಿದು ಆದ ಮೇಲೆ 3 ಜನರ ಒಂದು ಹೈ ಪವರ್ ಕಮಿಟಿಯನ್ನು ಮಾಡ್ತಾರೆ. ಅದು ಭಾಳ ಮುಖ್ಯವಾದದ್ದು. ಯಾರನ್ನ? ಒಂದು ನಮ್ಮ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್, ಇನ್ನೊಬ್ಬರು ಗೃಹ ಸಚಿವರಾದಂಥ ಅಮಿತ್ ಶಾ, 3ನೇದ್ದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್. 3 ಜನರನ್ನು ಸೇರಿಸಿ ಒಂದು ಹೈ ಪವರ್ ಕಮಿಟಿಯನ್ನು ಮಾಡ್ತಾರೆ, ಟಾಸ್ಕ್ ಫೋರ್ಸ್ ರೀತಿಯಲ್ಲಿ. ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಈ ಬಿಂದುವನ್ನು ನೆನಪಿಟ್ಕೊಳ್ಳಿ. ಎಂದೂ ವೈಯಕ್ತಿಕವಾಗಿ ಸಭೆ ಕರೆಯಲಾರದ ರಾಜನಾಥ್ ಸಿಂಗ್ 3 ಸೇನೆಯ ಮುಖ್ಯಸ್ಥರನ್ನು ಕರೆದು 2.5 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ. ಗಮನಿಸ್ತಾ ಬನ್ನಿ ಸರ್, ನಾನು ಹೇಳಿದ್ದು ಒಂದೊಂದನ್ನು ಗಮನಿಸ್ತಾ ಬನ್ನಿ. ಯಾವುದೂ ಕೂಡ ಅನಗತ್ಯವಾಗಿ ಮಾಡಿರೋದಲ್ಲ. ಯಾವುದೋ ಒಂದು ಆಪತ್ತು ನಮ್ಮೆದುರಿಗೆ ಎರಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಮುಂಜಾಗರೂಕತಾ ಕ್ರಮವಾಗಿ ಮತ್ತು ಸರ್ವ ಸಿದ್ಧತೆಯಲ್ಲಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಎಲ್ಲ ಸಭೆಗಳು ನಡೆದಿದ್ದಾವೆ ಅಂತ ನಿಮ್ಗೆ ಅನಿಸುತ್ತಾ, ಅನಿಸಲ್ವಾ? ಇಲ್ಲಿಗೆ ಮುಗಿಲಿಲ್ಲ. ಇದರ ಮುಂದೆ ಹೇಳ್ತೀನಿ ಕೇಳಿ. ಇದರ ಮುಂದೆ ನಮ್ಮ ಪಶ್ಚಿಮ ಸರಹದ್ದಿನಲ್ಲಿ ನಾಟಾಮ್ ನಡೆಯುತ್ತೆ, ಕವಾಯತು ನಡೆಯುತ್ತೆ. ನಾಟಾಮ್ ಕವಾಯತು ಯಾವಾಗಲೂ ನಡೆಯುತ್ತೆ ಅಂತ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಆದರೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಮೊಬೈಲಿಂದ ಸೈರನನ್ನು ಮೊಳಗಿಸುವಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದೇ ಜೈಸಲ್ಮೇರ್ನ ಸುತ್ತಮುತ್ತ 11 ಕಡೆ ಏಕಕಾಲಕ್ಕೆ ಸೈರನ್ ಮೊಳಗಿಸುವ ಪ್ರಯೋಗವನ್ನು ಮಾಡಲಾಗತ್ತೆ. ಗಮನಿಸ್ತಾ ಬನ್ನಿ ಒಂದೊಂದಾಗಿ. ಇದಾದ ಮೇಲೆ ನಮ್ಮ ನಾರ್ದರ್ನ್ ಕಮಾಂಡ್ನ ಚೀಫ್ ಇದಾರಲ್ಲ ಪ್ರವೀಣ್ ಅವರು ಉಧಂಪುರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾವು ಮೊದಲಿಗಿಂತ ಎಚ್ಚರಿಕೆಯಲ್ಲಿ ಇರಬೇಕಾದಂಥ ಕಾಲಘಟ್ಟದಲ್ಲಿ ನೀವು ಇದ್ದೇವೆ. ಆದ್ದರಿಂದ ಸರ್ವ ಸಿದ್ಧತೆಯಲ್ಲಿ ನಾವು ಇರಬೇಕಾದ ಅನಿವಾರ್ಯತೆಯಲ್ಲಿದ್ದೇವೆ ಅಂತ ಆತ ಹೇಳ್ತಾರೆ. ಎಷ್ಟು ಘಟನೆಗಳನ್ನು ನಾನು ಹೇಳಿದೆ, ಸುಮ್ಮನೆ ಗಮನಿಸ್ತಾ ಬನ್ನಿ. ಇನ್ನೊಂದು ಸಲ ಮೆಲುಕು ಹಾಕಿ. ಇದಕ್ಕಿಂತ ಹೆಚ್ಚಾಗಿ ಮೊನ್ನೆ ಜೇವರ್ ಏರ್ಪೋರ್ಟನ್ನು ಉದ್ಘಾಟನೆ ಮಾಡಿದರು ನರೇಂದ್ರ ಮೋದಿಯವರು. ಭಾರತದಲ್ಲಿಯೇ ಅತಿ ದೊಡ್ಡದದು, ಜಗತ್ತಿನಲ್ಲೇ ಸರ್ವಶ್ರೇಷ್ಠವಾದದ್ದು ಅಂತ ಹೇಳಲಾಗ್ತಾ ಇದೆ.
ನೋಯ್ಡಾದಲ್ಲಿ ಮಾಡಿರುವಂಥ ಅಂತಾರಾಷ್ಟ್ರೀಯ ಏರ್ಪೋರ್ಟ್, ಅಲ್ಲಿ ಒಂದು ಮಾತನ್ನು ನರೇಂದ್ರ ಮೋದಿಯವರು ಉಲ್ಲೇಖ ಮಾಡಿದರು. ಎಲ್ಲರೂ ಒಗ್ಗಟ್ಟಾಗಿ ಇರಬೇಕಾದಂಥ ಸಂದರ್ಭದಲ್ಲಿ, ಕಾಲಘಟ್ಟದಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಸಂಘಟಿತರಾಗಿರಬೇಕು, ಒಟ್ಟಾಗಿ ಇರಬೇಕು, ಆ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ. ಇದರ ಜೊತೆಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ 12 ಕಡೆ ಏಕಕಾಲಕ್ಕೆ ಉಗ್ರರ ತಾಣಗಳನ್ನು ಕಂಡುಹಿಡಿದು ಅವರನ್ನೆಲ್ಲ ಬಂಧಿಸುವ ಕೆಲಸ ನಡೀತಾ ಇದೆ. ಇನ್ನೊಂದು ಕಡೆ ಅಬ್ದುಲ್ ಬಾಸಿದ್ ಅಂಥೇಳಿ, ನಾನು ನಿಮಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಪಾಕಿಸ್ತಾನ್ ಅಂಬಾಸಿಡರ್ ಫಾರ್ ಇಂಡಿಯಾ, ಈತ ಒಂದು ಮಾತನ್ನು ಹೇಳ್ತಾನೆ. ಯಾವತ್ತು ಇಸ್ರೇಲ್ ಮತ್ತು ಅಮೇರಿಕಾ ನಮ್ಮ ಮೇಲೆ ದಾಳಿಯನ್ನು ಮಾಡುತ್ತೋ ಆ ಕ್ಷಣದಲ್ಲಿ ನಾವು ಭಾರತದ ಮೇಲೆ ಎರಗ್ತೀವಿ, ದಿಲ್ಲಿ ಮತ್ತು ಮುಂಬೈಯನ್ನು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಈ ಅಬ್ದುಲ್ ಬಾಸಿದ್ ಇದಾನಲ್ಲ, ಈತನನ್ನು ನೋ ನಾನ್ಸೆನ್ಸ್ ಮ್ಯಾನ್ ಅಂತ ಪಾಕಿಸ್ತಾನದಲ್ಲಿ ಪರಿಗಣಿಸ್ತಾರೆ. ಅಂದರೆ ಆತ ಆಡಿದ ಮಾತನ್ನು ಹಗುರವಾಗಿ ಪರಿಗಣಿಸಬಾರದು ಅಂತ ಅಲ್ಲಿಯ ಜನ ಹೇಳ್ತಾರೆ. ಜೊತೆಗೆ ಆತ ಈ ಮಾತು ಹೇಳಿದ್ನಲ್ಲ, ಈತ ಹೇಳಿದ ಮಾತು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಹೇಳಿದ ಮಾತು. ಇದರ ಜೊತೆಗೆ ಈ ಕಡೆ ಬನ್ನಿ. ಈ ಕಡೆ ಪಾಕಿಸ್ತಾನ ಈ ಕ್ಷಣದಲ್ಲಿ ಇರಾನ್ಗೆ ಜೊತೆಯಾಗಿ ನಿಲ್ಲಲಿಕ್ಕೆ ಇರಾನ್ನ ಅಂಬಾಸಿಡರ್ ಕೂಡಿಸ್ಕೊಂಡು, ಮತ್ತು ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮುಖಂಡರನ್ನು ಕೂಡಿಸಿಕೊಂಡು, ನಾವು ಯಾವುದೇ ಕಾರಣಕ್ಕೂ ಅಮೇರಿಕ ಮತ್ತು ಇಸ್ರೇಲ್ ಪರವಾಗಿ ನಿಲ್ಲಬಾರದು, ನಾವು ಏನೇ ಇದ್ದರೂ ಇರಾನ್ ಪರವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಗುಪ್ತವಾದ ಗೊತ್ತುವಳಿಯನ್ನು ತೆಗೆದುಕೊಳ್ತಾರೆ. ಹೇಗಾದರೂ ಮಾಡಿ ಈ ಯುದ್ಧದಿಂದ, ಈಗ ನಡೀತಾ ಇರುವಂಥ ಇರಾನ್ ಮತ್ತು ಅಮೇರಿಕ ಮಧ್ಯೆ, ಇಸ್ರೇಲ್ ಅಮೇರಿಕ ಮಧ್ಯೆ ನಡೀತಾ ಇರುವ ಯುದ್ಧದಲ್ಲಿ ಅಂತರವನ್ನು ಕಾಪಾಡಿಕೊಂಡು ಕೇವಲ ರಾಯಭಾರಿ ರೀತಿಯಲ್ಲಿ, ಮಧ್ಯಸ್ಥಿಕೆಯ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ. ಮತ್ತೊಂದು ಕಡೆ ತಾವು ಯುದ್ಧದಲ್ಲಿ ಎಂಗೇಜ್ ಇದ್ದೀವಿ ಅಂತ ತೋರಿಸಲಿಕ್ಕೆ ಅಫ್ಘಾನಿಸ್ತಾನ್ ಫ್ರಂಟ್ನಲ್ಲಿ ಪಾಕಿಸ್ತಾನದ ಮಧ್ಯೆ ಸಂಘರ್ಷ ನಿರಂತರವಾಗಿ ನಡೆಯುವ ಹಾಗೆ ಆ ಪಾಕಿಸ್ತಾನ ನೋಡ್ಕೋತಾ ಇದೆ. ಒಂದೊಂದು ಘಟನೆಯನ್ನು ಗಮನಿಸಿ. ಈ ಮಧ್ಯೆ ತುಳಸಿ ಗಬಾರ್ಡ್ ಒಂದು ಮಾತು ಹೇಳ್ತಾರೆ, ಪಾಕಿಸ್ತಾನ ಈಸ್ ಮೋರ್ ಡೇಂಜರಸ್ ದ್ಯಾನ್ ಇರಾನ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪಾಕಿಸ್ತಾನದ ಕ್ಷಿಪಣಿ ಅಮೇರಿಕೆಯನ್ನು ಮುಟ್ಟಬಲ್ಲಂಥ ತಂತ್ರಜ್ಞಾನವನ್ನು ಪಾಕಿಸ್ತಾನ ಹೊಂದಿದೆ. ಆದ್ದರಿಂದ ಪಾಕಿಸ್ತಾನದ ಕುರಿತು ನಾವು ಎಚ್ಚರದಿಂದ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆ ಆ ಮಾತನ್ನು ಹೇಳಿದರು? ಯುದ್ಧ ನಡೀತಾ ಇರೋದು ಇರಾನ್, ಇಸ್ರೇಲ್, ಅಮೇರಿಕಾದ್ದು. ಗಲ್ಫ್ ರಾಷ್ಟ್ರಗಳು ಸೇರಿಕೊಂಡಿದ್ದಾವೆ. ಪಾಕಿಸ್ತಾನ ಇಲ್ಲಿ ಸಂಬಂಧವೇ ಇಲ್ಲ. ಪಾಕಿಸ್ತಾನದ ಸಂದರ್ಭದಲ್ಲಿ ಈ ಮಾತನ್ನು ಅವ್ರು ಹೇಳ್ತಾರೆ. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಹೇಳಿದ ಮಾತನ್ನು ನಿಮ್ಗೆ ಹೇಳ್ದೆ, ಐ ಲೈಕ್ ಟು ಬಿ ವಿತ್ ಲೂಸರ್ಸ್ ಅಂತೇಳಿ, ಸೊ ಐ ಆಮ್ ವಿತ್ ಪಾಕಿಸ್ತಾನ್ ಅಂತ. ಅಂದರೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ಆಗಬೇಕು ಅನ್ನುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರ ಈಗ ಜಾಗತಿಕ ಮಟ್ಟದಲ್ಲಿ, ವೈಶ್ವಿಕ ಮಟ್ಟದಲ್ಲಿ ನಡೀತಾ ಇದೆ. ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ನಡೆದಿದೆ. ಅದೇನೆಂದರೆ, ಜನರಲ್ ಬಾಜ್ವಾ ಅಂತ ಇದ್ದ, ಪಾಕಿಸ್ತಾನದ ಜನರಲ್ ಆತ, ಭಾರತವನ್ನು ಶತ್ರು ರಾಷ್ಟ್ರ ಅಂತ ನಿರಂತರವಾಗಿ ಹೇಳ್ತಾ ಇದ್ದಂಥ ವ್ಯಕ್ತಿ. ಆತ ಬಾತ್ರೂಮಿನಲ್ಲಿ ತನ್ನ ಸೊಸೆಯ ಜೊತೆ ಸ್ನಾನ ಮಾಡುವಾಗ ಎಡವಿ ಬಿದ್ದು ರಕ್ತಸ್ರಾವಾಗಿ ಸತ್ತಿದ್ದಾನೆ. ಜೊತೆಗೆ ಇನ್ನೊಂದು ಬೆಳವಣಿಗೆ ಆಗಿದೆ. ಕಾರಿ ಅಬು ರೆಹಮಾನ್ ಎನ್ನುವಂಥ ಹಫೀಜ್ ಸಯೀದನ ಫೈನಾನ್ಸರನ್ನು ನಮ್ಮ ಅಜ್ಞಾತ ಬಂದೂಕುಧಾರಿಗಳು ಗುಂಡು ಹೊಡೆದು ನಿನ್ನೆ ಎನ್ಕೌಂಟರ್ ಮಾಡಿದ್ದಾರೆ, ಪರಾರಿಯಾಗಿದ್ದಾರೆ. ನಿನ್ನೆ ನಡೆದ ಘಟನೆ ಇದು. ಎಲ್ಲವೂ ಏನನ್ನು ಸೂಚಿಸ್ತಾ ಇದ್ದಾವೆ ಅಂತಂದರೆ, ಈ ಯುದ್ಧದ ವ್ಯಾಪ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ತಯಾರಿಗಳು ನಡೀತಾ ಇದ್ದಾವೆ. ಯಾವಾಗ ಭಾರತದ ವಿರುದ್ಧ ಪಾಕಿಸ್ತಾನ ಯುದ್ಧವನ್ನು ಮಾಡಿದೆಯೋ ಆವಾಗೆಲ್ಲ ಪಾಕಿಸ್ತಾನ ಸೋತಿರಬಹುದು, ಆದರೆ ಲಾಭವನ್ನು ಮಾಡಿಕೊಂಡಿದೆ. ಆಪರೇಷನ್ ಸಿಂಧೂರ್ ಆದಮೇಲೆ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಆಪರೇಷನ್ ಸಿಂಧೂರ್ ಆದಮೇಲೆ IMFನವರು ಸಾಲ ಕೊಟ್ಟರು ಅವರಿಗೆ. ಅಮೇರಿಕಾ ಸಬ್ಸಿಡಿ ಹಣವನ್ನು ಕೊಡ್ತೀವಿ. ಅಮೇರಿಕಾ ಪಾಕಿಸ್ತಾನದ ಜೊತೆ ಇನ್ನಷ್ಟು ನಂಟನ್ನು ಬೆಸೆದುಕೊಂತು. ಜೊತೆಗೆ ಡೊನಾಲ್ಡ್ ಟ್ರಂಪು ಅವರ ಆ ಮುಲ್ಲಾ ಮುನೀರನ ಜೊತೆ ಈಗ ಅತಿ ಹತ್ತಿರದ ನೆಂಟ ಎನ್ನುವ ರೀತಿಯಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದರು. ಗಮನಿಸಿ ನೋಡಿ, ಯಾವಾಗ ಪಾಕಿಸ್ತಾನ ಭಾರತದ ಯುದ್ಧ ಆಗತ್ತೋ ಪಾಕಿಸ್ತಾನದ ಜನ ಒಗ್ಗಟ್ಟಾಗ್ತಾರೆ. ತಮ್ಮ ಆಂತರಿಕ ಸಂಘರ್ಷ, ಆಂತರಿಕ ವೈಮನಸ್ಯ, ಆಂತರಿಕ ಬೇಗುದಿಯನ್ನು ಬದಿಗಿಟ್ಟು ಭಾರತದ ವಿರುದ್ಧ ದ್ವೇಷವನ್ನು ಕಾರಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಅಲ್ಲಿಯ ಸೇನಾ ಜನರಲ್ಗಳು, ಅಲ್ಲಿಯ ISI ತಮ್ಮನ್ನು ತಾವು ದುರ್ಬಲರು ಅಂತ ಅನ್ಕೋತಾರೋ ಅವಾಗೆಲ್ಲ ಹೇಗಾದರೂ ಮಾಡಿ ಭಾರತದ ಮೇಲೆ ದಾಳಿಯನ್ನು ಮಾಡಿ ತಮ್ಮ ಸದೃಢತೆಯನ್ನು ತೋರಿಸುವ ಪ್ರಯತ್ನ ಮಾಡ್ತಾರೆ. ಸೋಲ್ತಾರೆ, ಆದರೆ ತಾವು ಸದೃಢರು ಅಂತ ತೋರಿಸುವ ಪ್ರಯತ್ನ ಮಾಡ್ತಾರೆ.
ಈ ಯುದ್ಧದಲ್ಲಿ ಪಾಕಿಸ್ತಾನ ನೇರವಾಗಿ ಜೊತೆಗೆ ಸೇರಿಕೊಂಡಿಲ್ಲ. ಸೇರ್ಕೋಬೇಕಾದಂಥ ಸೌದಿ ಅರೇಬಿಯಾದಿಂದ ಅಂತರವನ್ನು ಕಾಪಾಡಿಕೊಂಡಿತು. ಅಲ್ಲಿಯ ರಕ್ಷಣಾ ಸಚಿವ ಸಂಸತ್ತಿನಲ್ಲಿ ಹೇಳ್ದ, ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ ಇರಾನ್ಗೆ, ಅದಕ್ಕೆ ಅದು ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡ್ತಾ ಇಲ್ಲ ಅಂತ. ನಿನ್ನೆ ನೋಡಿದರೆ ಸೌದಿ ಅರೇಬಿಯಾ ರಾಜಧಾನಿಯಲ್ಲಿರುವಂಥ ಅಮೇರಿಕೆಯ ಸೇನಾ ನೆಲೆಯ ಮೇಲೆ ಅತಿ ದೊಡ್ಡದಾದಂಥ ದಾಳಿಯನ್ನು ಮಾಡಿದೆ ಇರಾನ್. ಈ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬೇರೆ ವಿಧಿಯೇ ಇಲ್ಲ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆಪರೇಷನ್ ಸಿಂಧೂರ್ 2.0 ನಡೆಯುವ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಈ ಬಿಂದುಗಳನ್ನೆಲ್ಲ ಜೋಡಿಸಿದರೆ ತಮಗೂ ಹಾಗೆ ಅನ್ನಿಸ್ತೋ ಇಲ್ಲೋ ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಹೆಚ್ಚು ಜನರಿಗೆ ಮುಟ್ಟಿಸುವ ಪ್ರಯತ್ನ ಮಾಡಿ. ಏಕೆಂದರೆ ತುಂಬ ಇದಕ್ಕೋಸ್ಕರ ಡಾಟಾವನ್ನು ಕಲೆಕ್ಟ್ ಮಾಡಿ ವಿಷಯಗಳನ್ನು ಹೆದಕಿ ಮಾಡಿರುವ ಸಂಚಿಕೆ ಆಗಿರ್ತವೆ. ಭಾರತೀಯರಿಗೂ ಪ್ರತಿಯೊಬ್ಬರಿಗೂ ತಲುಪಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮ ಕಾಲಘಟ್ಟದಲ್ಲಿ ದೇಶದ ಜೊತೆ, ದೇಶದ ಸೈನ್ಯದ ಜೊತೆ ನಾವು ಇರಬೇಕಾದಂಥ ಸಂದರ್ಭದಲ್ಲಿ ಮಾಡಿರೋ ಸಂಚಿಕೆ ಅದು. ನಮಸ್ಕಾರ.